ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ತಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಪ್ರಾರ್ಥನೆ ಹಾಗೂ ಮಂತ್ರೋಚ್ಚಾರಣೆಯಿಂದ ಮನವು ಶರಣಾಗತಿಯ ದಾರಿಯನ್ನ ಹಿಡಿಯುತ್ತದೆ. ಹಾಗಾಗಿ ಪ್ರಾರ್ಥನೆ ಮನಸ್ಸಿಗೆ ಮನೋಲ್ಲಾಸ ನೀಡುತ್ತದೆ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ಗುರುಜಿ. ಸೋಮವಾರದ ಈ ಶುಭ ದಿನ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ, ಪರಿಪೂರ್ಣವಾದ ದೈವಾನುಗ್ರಹ ಭಕ್ತಪ್ರಿಯರಿಗೆ ಅನುಗ್ರಹಪೂರ್ವಕವಾಗಿರತಕ್ಕಂಥ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಈ ಬ್ರಹ್ಮಾಂಡ ಲೋಕಕ್ಕೆ. ಏನಪ್ಪ ಎಲ್ಲಿ ಹೊಟ್ಟೋಗಿದ್ರು ಗುರುಗಳು ಅಂದ್ಕೊಂಡ್ರೆ, ಹೀಗೆ ವಿಶ್ರಾಂತಿ ತಗೊಳ್ತಾ ಹೋಗ್ತಾ ಇದ್ವಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಹೋಗತಕ್ಕಂಥ ಆಗು ಹೋಗೋ ಘಟನೆಗಳು ನಡೀತಾ ಇರುತ್ತೆ. ಪಾಪಕರ್ಮಗಳು ಹೆಚ್ಚಾದಾಗ ಜನಗಳು ಹೋಗ್ತಾರೆ. ಜೀವನದಲ್ಲಿ ಬೇಸರಿತಾಗ ಜಗತ್ತು ಬೇಡ ಅನ್ಸ್ಬಿಡುತ್ತೆ. ಹೀಗೆ ದೈವಾನುಗ್ರಹ ಇದ್ದ ನಮಗೆ ನವದುರ್ಗ ಯಾಗದ ನಂತರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಏನು ಅಂದರೆ, ಜಗನ್ಮಾತೆ ಜೊತೆಗೆ ಸ್ವಲ್ಪ ದಿವಸ ವಿರಾಮವಾಗಿರೋಣ ಅಂತ ಹೇಳಿ ಆನಂದವಾಗಿದ್ವಿ. ಹೀಗೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ನಾವು ಬುಧವಾರ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಹೊಂದ್ಕೊಂಡು ಸೋಮ ಸೋಮ ಅಂತ ಹೇಳ್ತಾ ಬಂದ್ವಿ. ಇದು ಏನಿದು ಸೋಮ ಬುಧ ಅಂತ ಹೇಳ್ತೀವಿ ಅಂದರೆ, ಬುಧನು ವಿಶೇಷವಾಗಿರ್ತಕ್ಕಂಥ ಸೋಮವಾರದಂದು ಅನುಗ್ರಹವನ್ನು ಕೊಟ್ಟ. ಸೋಮವಾರ ಅಂದರೆ ಚಂದ್ರ. ಆ ಚಂದ್ರನು ಯಾವ ಕಾಲಕ್ಕೂ ಚಂದ್ರನ ಮಗನೇ ಬುಧ ಅನ್ನೋದು ಮರೀದೇ ಇರತಕ್ಕಂಥ ಘಟನೆ. ಮನಸ್ಸಿನ ಮೇಲೆ ಪ್ರಭಾವ ಬಿದ್ದಾಗ ಬುಧನು ಸ್ಥಿರವಾಗಿರ್ತಾನ. ಬುಧನು ಅಕಸ್ಮಾತ್ ಧನಪ್ರಾಪ್ತಿಯನ್ನು ಕೊಟ್ಟಾಗ ಚಂದ್ರನು ಮನಸ್ಥಿತಿ ಸರಿ ಹೋಗುತ್ತಾ. ಕಾಂಚಣಂ ಕಾರ್ಯಸಿದ್ಧಿ. ಹೀಗೆ ಒಬ್ಬೊಬ್ಬರ ವ್ಯತ್ಯಾಸಗಳು ಅವ್ಯತ್ಯಾಸಗಳಾದಾಗ ಈ ರೀತಿಯಾಗಿ ನಡ್ಕೊಂಬರ್ತಕ್ಕಂಥ ಹಾದಿಗಳು ಬದಲಾವಣೆ ಆಗ್ತಾ ಇರುತ್ತೆ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಆ ಮಂಗಳಕರವಾಗಿರ್ತಕ್ಕಂಥ ಮಂಗಳಾಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷ, ಸಾಕ್ಷಾತ್ ಪರಮೇಶ್ವರನ ಪ್ರದೋಷದ ದಿನ. ಇಂಥ ಒಂದು ಪ್ರದೋಷಕ್ಕೆ ನಾವು ಕಾಲಿಡಬೇಕಾದ್ರೆ, ಆ ಪ್ರದೋಷದ ದಿನದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಸೋಮವಾರ ಬಹಳ ಮುಖ್ಯ. ಇಂಥ ಒಂದು ಸೋಮವಾರ ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಆಧರಣೀಯದ ಸ್ವಾಗತ. ಯಾಕೆಂದರೆ ನಾವು ಒಂದೊಂದಾ ಕಾರ್ಯಕ್ರಮ ಅಂತ ಮಾಡ್ಕೊತಾ ಬಂದಾಗ ಶಂಕುನ ಕೃಷ್ಣ ಊದ್ತಾನೆ. ಓಹೋ, ಬಹಳ ಸಂತೋಷ, ಶಂಕು ಊದ್ತಾ ಇದೆಯಾ? ಯಾಕೆ ಊದ್ತಾನೆ? ದುಷ್ಟ ಸಂಹಾರ ಶಿಷ್ಟ ಸಂರಕ್ಷಣೆಯನ್ನು ಮಾಡ್ತೀನಿ ಅಂತ. ಇಂಥ ಒಂದು ದುಷ್ಟ ಸಂಹಾರ ಮಾಡಬೇಕಾದ್ದು ಆದ್ಯ ಕರ್ತವ್ಯ ನಮ್ಮೆಲ್ಲರದು. ಇವತ್ತಿನ ದಿವಸ ಆ ಚಂದ್ರ ಮನೋಕಾರಕನಾಗಿರ್ತಕ್ಕಂಥವನು ಯಾರ ಮುಖಾಂತರ? ತಾಯಿಯ ಮುಖಾಂತರ. ಎಷ್ಟೋ ಜನ ಹೆಂಡತಿಯರ ಮುಖಾಂತರವಾಗಿ ಮನಸ್ಸು ಕೆಟ್ಟು ಹೋಗಿರುತ್ತೆ. ಎಷ್ಟೋ ಜನ ವಿಶೇಷವಾಗಿರ್ತಕ್ಕಂಥ ಮಹಿಳಾ ಬಾಂಧವರಿಂದ ತಲೆಯನ್ನು ಕೆಡಿಸ್ಕೊಂಡಿರ್ತಾರೆ. ಎಷ್ಟೋ ಜನ ವಿಶೇಷವಾಗಿ ಹುಡುಗಿರ ಹಿಂದೆ ಹೋಗಿರ್ತಕ್ಕಂಥ ಹುಡುಗರು ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಹೀಗೆ ಒಬ್ಬೊಬ್ಬರು ಹುಚ್ಚರು ಇಡೀ ಜಗತ್ತಲ್ಲಿ ಇದ್ದೇ ಇರ್ತಾರೆ. ದೇವರ ಹಿಂದೆ ಹೋಗಿರ್ತಾರೆ, ದೇವರ ಹಿಂದೆ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಅದು ನಮ್ಮಂಥವ್ರು. ಆದರೆ ಬೇರೆಯವರು ಬೇಕು ಅಂತ ತಲೆ ಕೆಡ್ಸಕ್ಕೆ ಬಂದಿರ್ತಾರೆ. ಇಂಥ ಹಲ್ಕ ಜನಗಳು ಬಹಳಷ್ಟು ಜನ ಇದ್ದಾರೆ. ಇಂಥವ್ರನ್ನ ಸಂಹಾರ ಮಾಡೋದೇ ಇನ್ನ ಮೇಲಿನ ಆದ್ಯ ಕರ್ತವ್ಯ ನಮ್ಮದು. ಅದಕ್ಕೆ ಪ್ರತಿಯೊಬ್ಬರಿಗೂ ಹೋಗತಕ್ಕಂಥ ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೆ ಬಹಳ ವಿಶೇಷವಾಗಿ ಜಗನ್ಮಾತೆ ಕೃಪಾ ಕಟಾಕ್ಷ ಇಟ್ಕೊಂಡು ನಾವುಗಳು ಆ ಶತ್ರು ಸಂಹಾರ ಮಾಡೋಣ ಅಂತ ಇನ್ನು ಮೇಲೆ ನಿರ್ಧಾರ ಮಾಡಿದ್ದೀವಿ. ಏನಂತೀರಾ? ಇವತ್ತಿನ ದಿವಸ ಅಂಥ ಒಂದು ಶತ್ರು ಸಂಹಾರದ ವಿಚಾರ ಮತ್ತು ನಮ್ಮಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳ ಹೊಸ ರೂಪಕೆಗಳನ್ನು ಮುಂದಿನ ತಿಂಗಳಿಂದ ಬದಲಾವಣೆ ಮಾಡ್ತಾ ಹೋಗ್ತೀವಿ. ಏನು ವಿಶೇಷ ಅಂದರೆ, ಪ್ರತಿಯೊಂದು ವಿಶೇಷವೇ. ನಾವು ವಿಶೇಷ, ನಮ್ಮ ಈ ಒಂದು ಕಾರ್ಯಕ್ರಮ ವಿಶೇಷ, ಅದಾದ ಮೇಲೆ ನಾವು ಕೂತ್ಕೊಳ್ತಕ್ಕಂಥ ಸ್ಥಳ ವಿಶೇಷವಾಗುತ್ತೆ. ಹೀಗೆ ಆ ಕಾರ್ಯಕ್ರಮದಲ್ಲಿ ರೂಪುರೇಖೆಗಳು ವಿಶೇಷವಾಗುತ್ತೆ. ಇಂಥ ಒಂದು ವಿಶೇಷವಾದ ಜನ ಚೇಂಜ್ ಕೇಳ್ತಾರೆ ನೋಡಿ. ಅದಕ್ಕೋಸ್ಕರ ನಾವು ಚೇಂಜ್ ಆಗ್ಬಿಡೋಣ. ಎಲ್ಲರೂ ನಾವೇನಾದರೂ ಒಂದು ಅಂದ್ಕೊಂಡಿರ್ತೀವಿ, ಪಾಪ ಜನಗಳು ಹೀಗೆ ಹಾಗೆ ಅಂತ. ಇದೇನಾಗಿದೆ ನೋಡಿ, ಲೋಕ ಪ್ರತಿಯೊಂದು ಶಾರ್ಟ್ ಮೆಮೊರಿ. ನೀವೆಲ್ಲ ಎಷ್ಟು ಜನ ಗುಗ್ಗುಗಳು ಅಂದರೆ, ಅಕಸ್ಮಾತ್ ನಾನು ಹೀಗೆ ಬರೆದಿದ್ದಾಗಲೇ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಯೋಚನೆ ಮಾಡಿರ್ತೀರಾ? ಯಾಕೋ ಬಂದಿಲ್ಲ ಅಂದ್ಕೊಂಡಿರ್ತೀರಾ ಒಂದಷ್ಟು ಜನ. ಸದ್ಯ ಮುಗೀತಾ ಅಂದ್ಕೊಂಡಿರ್ತೀರ ಇನ್ನೊಂದಷ್ಟು ಜನ. ಇನ್ನೊಂದಷ್ಟು ಜನ ಯಾಕೋ ಬಂದಿಲ್ವಲ್ಲ, ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ರೀತಿ ಶಾರ್ಟ್ ಮೆಮೊರಿ ಅಂದರೆ, ಒಂದು ದಿವಸ ಯೋಚನೆ ಮಾಡ್ತೀರಾ, 2 ದಿವಸ ಯೋಚನೆ ಮಾಡ್ತೀರಾ, 3 ದಿವಸ ಯೋಚನೆ ಮಾಡ್ತೀರಾ, 4ನೇ ದಿವಸ ಮರ್ತೋಗ್ತಿರ್ತೀರ. ಅದಕ್ಕೆ ದಂಡಂ ದಶಗುಣಂ ಭವೇತ್. ಭಗವಂತ ಕೆಲವರಿಗೆಲ್ಲ ಆದ್ಯ ಕರ್ತವ್ಯವನ್ನು ಕೊಟ್ಟಿರ್ತಾನಂತೆ. ಈ ರೀತಿ ಬಾಂಧವ್ಯ ಸ್ವಲ್ಪ ದಿವಸ ಗಿದ್ದು ಸ್ವಲ್ಪ ದಿವಸಕ್ಕೆ ಇಲ್ಲದೆ ಇರತಕ್ಕಂಥದ್ದು ಯಾಕೆ ಬೇಕಪ್ಪ ಅಂತ. ಅದಕ್ಕೆ ಇದಕ್ಕೆಲ್ಲ ಮನಸ್ಸು ಕಾರಣ. ಅದಕ್ಕೆ ಇವತ್ತೇ ಸೋಮವಾರ, ಸೋಮ ಪ್ರದೋಷ, ಬುಧನ ಅನುಗ್ರಹ, ಆ ಬುಧ ಸ್ಥಿರವಾಗಿರ್ತಕ್ಕಂಥದ್ದು. ನಾಳೆ ನರಸಿಂಹ ಜಯಂತಿ.
ನಿನ್ನೆ ದಿವಸ ಶನೇಶ್ಚರನು ವಕ್ರ ತ್ಯಾಗವನ್ನು ಮಾಡಿದ್ದಾನೆ. ಅಂದರೆ ನರಸಿಂಹ ಮಂಗಳವಾರವೇ ಬಂದಾಗ ಯಾವತ್ತು ಶನಿ ಪರಿಪೂರ್ಣ ಅನುಗ್ರಹವನ್ನು ಕೊಡ್ತಾನೋ, ಅಂದರೆ ಶನಿ ವಕ್ರ ತ್ಯಾಗವನ್ನು ಮಾಡಿದ್ದಾನೆ ನೋಡಿ. ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹೋಗ್ತಾ ಇರ್ತಾನಂತೆ ಶನಿ. ಇಡೀ ಜೀವಮಾನದಲ್ಲಿ ನಿಮ್ಮ ರಾಶಿಯಲ್ಲಿ ಸರಿಯಾಗಿ ಕ್ಲಾಕ್ ವೈಸ್ ಅಂದ್ರೆ ಹೀಗೆ ಗಂಟೆ ಸುತ್ತಂಗೆ ಹೋಗ್ತಾ ಇರ್ತಾನೆ. ಆದರೆ ಸಡನ್ ಆಗಿ ನಿಂತು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬರ್ತಾನೆ. ಅಂಥ ಬಂದಾಗ ಎಷ್ಟೋ ಜನಕ್ಕೆ ಕೊಡದೇ ಇರೋದನ್ನು ಕೊಡ್ತಾನೆ, ಕೊಡಬಾರ್ದನ್ನ ಕೊಟ್ಟು ಹಾಳು ಮಾಡ್ತಾನೆ. ಇನ್ನಷ್ಟು ಜನನ ದಂಡಂ ದಶಗುಣಂ ಭವೇತ್. ಯಾರ್ಯಾರ್ದೇನೇನು ಕೊಟ್ಟು ಬಿಟ್ಟಿದ್ದೀನಿ ಹೆಚ್ಚಾಗೆ ಕಿತ್ಕೊಂಡ್ಬಿಡೋಣ, ಯಾರ್ಯಾರು ದುರುಪಯೋಗ ಪಡಿಸ್ತಿದ್ದಾರೆ ತುಳಿದು ಹಾಕೋಣ. ಹೀಗೆ ಅಂಥ ಒಂದು ಕರ್ತವ್ಯವನ್ನ ಮಾಡ್ತಾ ಇರ್ತಕ್ಕಂಥ ಶನಿ ಆಂಟಿ ಕ್ಲಾಕ್ ವೈಸಲ್ಲಿ ಸುತ್ತಾ ಇರ್ತಾನೆ. ಅದಕ್ಕೆ ವಕ್ರ ತ್ಯಾಗವನ್ನು ಮಾಡ್ತಾನೆ. ಅವನು ವಕ್ರವಾಗಿ ಬರ್ತಾ ಇರೋನು ತ್ಯಾಗ ಮಾಡಿದ್ದಾನೆ. ನಿನ್ನೆ ದಿವಸ ತ್ಯಾಗ ಮಾಡಿದ್ದಾನೆ. ಇವತ್ತಿನಿಂದ ಮನಸ್ಪರಿಣಾಮ ಹೆಂಗೆ ಬರುತ್ತೆ ಅಂದರೆ, ಒಬ್ಬೊಬ್ಬರಿಗೆ ಆಗತಕ್ಕಂಥ ಮನಸ್ಪರಿಣಾಮ ಇನ್ನು ಮೇಲೆ ಅಳೋ ಪರಿಸ್ಥಿತಿಗಳೇ ಜಾಸ್ತಿ ಆಗುತ್ತೆ. ಅದು ಹೆಣ್ಣು ಮಕ್ಕಳಾಗ್ಲಿ, ಗಂಡಸರಾಗ್ಲಿ, ತಂದೆ ತಾಯಿಂದ್ರಾಗ್ಲಿ, ಅಥವಾ ಮಕ್ಕಳು ತಂದೆ ತಾಯಿಗೋಸ್ಕರ ಆಗಲಿ, ಅಜ್ಜಿ ತಾತಂದ್ರಿಗಾಗ್ಲಿ, ಅಜ್ಜಿ ತಾತಂದ್ರು ಏನಾದರೂ ಆಶ್ರಮದಲ್ಲಿದ್ದರೆ ಅವ್ರಿಗೋಸ್ಕರ ಅಲ್ಲದೆ ಇದ್ರು ದೂರದಲ್ಲಿರ್ತಕ್ಕಂಥ ಮಕ್ಕಳು ಹತ್ರಕ್ಕೆ ಬರಲಿಲ್ವಲ್ಲ ಅನ್ನೋದಕ್ಕಾಗಲಿ ಅಳೋ ಶುರುವಾಗುತ್ತೆ. ಹೇಗೆ? ಹೊರಗಡೆ ತೋರಿಸ್ಕೊಳ್ಳದೆ ಒಳಭಾಗದಲ್ಲಿ ಹೊರಗೋ ಯೋಚನೆ. ಇದನ್ನೇ ಬುಧ ಮತ್ತು ಚಂದ್ರ ಅಂತೀವಿ. ಇಷ್ಟೆಲ್ಲ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಮನಸ್ಥಿತಿ ಹೇಗಿದೆ ಅನ್ನೋದೆಲ್ಲ ತಿಳ್ಕೊಳ್ಳೋಣ ಒಂದು ರೂಪಿಕೆ. ಎರಡನೇ ಭಾಗ ನಾವು ಶಿವಂ ವಾಸ್ತು ಅಂತ. ಪಾಪ ಆ ಶಿವನು ವಾಸ್ತು ಪ್ರಕಾರವಾಗಿ ಮನೆಗಳನ್ನ ಎಷ್ಟೋ ಜನ ಏನು ಮಾಡಿದ್ವಿ, ಕರ್ಕೊಂತಾ ಇದ್ರಿ. ಅಯ್ಯೋ ನೋಡಿ ಇಲ್ಲವರೆಗೂ ಕಟ್ಕೊಂತಾ ಬಂದ್ವಿ, ಮನೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರು ಗುರುಗಳು. ಅದೇನೋ ನೀರಲ್ಲಿ ಬಿಟ್ಟು ಹೊಟ್ಟೋದ್ರಿ ಈಶಾನ್ಯ ಮೂಲೆಯಲ್ಲಿ.